ಇದೀಗ ಭಾರತದತ್ತ ಎಲ್ಪಿಜಿ ಹೊತ್ತಂತ 2 ಹಡಗುಗಳು ಬಂದಿರ್ತಾ ಇದ್ದು ಹರ್ಮಸ್ ಜಲಸಂಧಿಯನ್ನ ಹಡಗು ಈಗಾಗಲೇ ದಾಟಿದೆ. ಜಲಸಂಧಿ ಮೂಲಕವಾಗಿ ಭಾರತದತ್ತ ಹಡಗುಗಳು ಬರ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಜಾಗ್ ವಸಂತ್, ಪೈನ್ ಗ್ಯಾಸ್ ಹಡಗುಗಳು, ಈ 2 ಹಡಗುಗಳು ಭಾರತದತ್ತ ದಾಪುಗಾಲಿಟ್ಟಿವೆ. 92,612 ಮೆಟ್ರಿಕ್ ಟನ್ ಎಲ್ಪಿಜಿ ಹೊತ್ತಂತ ಹಡಗುಗಳಿದು. ಶನಿವಾರದೊಳಗೆ ಭಾರತದ ಬಂದರಿಗೆ ಹಡಗು ಬರುವಂತ ಸಾಧ್ಯತೆ ಇದು. ಗುರುವಾರ ಅಥವಾ ಶನಿವಾರದೊಳಗಡೆ ಎಂಟ್ರಿ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಗ್ಯಾಸ್ ಬಿಕ್ಕಟ್ಟಿನ ಮಧ್ಯೆ ಮತ್ತಷ್ಟು ರಿಲೀಫ್ ಆಗುವಂತ ಸಾಧ್ಯತೆಗಳು ದಟ್ಟವಾಗಿದೆ. ಈಗಾಗಲೇ ದೇಶದಾದ್ಯಂತ ಗ್ಯಾಸ್ ಸಮಸ್ಯೆ ಉಲ್ಬಣ ಆಗಿದ್ದು ಹೋಟೆಲ್ ಮಾಲೀಕರಂತೂ ಕಂಗಾಲಾಗಿ ಹೋಗಿದ್ರು. ಇನ್ನು ಗೃಹ ಬಳಕೆ ಅನಿಲಗಳು ಕೂಡ ಈಗಾಗಲೇ ತಕ್ಕ ಮಟ್ಟದಲ್ಲಿ ಪೂರೈಕೆ ಕೂಡ ಆಗಿತ್ತು. ಇದೀಗ ಮತ್ತೆರಡು ಹಡಗುಗಳು ಹರ್ಮಸ್ ಜಲಸಂಧಿಯನ್ನ ದಾಟಿ ಬರ್ತಾ ಇರೋದ್ರಿಂದಾಗಿ ಗ್ಯಾಸ್ ಸಮಸ್ಯೆ ಕೊಂಚ ಮಟ್ಟಿಗೆ ರಿಲೀಫ್ ಅಂತಾನೆ ಹೇಳಬಹುದು. ಜಾಗ್ ವಸಂತ್ ಹಾಗೆ ಪೈನ್ ಗ್ಯಾಸ್, ಈ 2 ಹಡಗುಗಳು ಈಗ ಭಾರತದತ್ತ ಬರ್ತಾ ಇದೆ. 92,612 ಮೆಟ್ರಿಕ್ ಟನ್ ಎಲ್ಪಿಜಿ ಹೊತ್ತಂತ ಹಡಗುಗಳು ಭಾರತಕ್ಕೆ ಬಂದಿಳಿತಾ ಇದ್ದು ಶನಿವಾರದೊಳಗೆ ಭಾರತದ ಬಂದರಿಗೆ ಈ ಹಡಗುಗಳು ಬರುವಂತ ಸಾಧ್ಯತೆಗಳು ದಟ್ಟವಾಗಿದೆ. ಹಾಗಾಗಿ ಗ್ಯಾಸ್ ಬಿಕ್ಕಟ್ಟಿನ ಮಧ್ಯೆ ಇದೀಗ ಮತ್ತಷ್ಟು ರಿಲೀಫ್ ಸಿಗಬಹುದಾದಂಥ ಸಾಧ್ಯತೆಗಳು ದಟ್ಟವಾಗಿದೆ. ಇನ್ನು ರಾಜ್ಯದಲ್ಲೂ ಕೂಡ ಗ್ಯಾಸ್ ಸಮಸ್ಯೆ ದೊಡ್ಡ ಮಟ್ಟದಲ್ಲಿ ತಲೆದೋರಿತು. ಹಲವು ಹೋಟೆಲ್ಗಳನ್ನು ಕೂಡ ಬಂದ್ ಮಾಡಲಾಗಿತ್ತು. 9,000 ಸಿಲಿಂಡರ್ಗಳನ್ನ ಪೂರೈಕೆ ಮಾಡಲಾಗ್ತಾ ಇತ್ತು. ಇದೀಗ ಹೆಚ್ಚುವರಿಯಾಗಿ 1,000 ಸಿಲಿಂಡರ್ ಅಂದರೆ 10,000 ಸಿಲಿಂಡರ್ಗಳನ್ನು ಪೂರೈಕೆ ಮಾಡ್ತಾ ಇರೋದ್ರಿಂದಾಗಿ ಹೋಟೆಲ್ ಸಿಬ್ಬಂದಿಗಳು ಕೂಡ ತಾತ್ಕಾಲಿಕವಾಗಿ ಈಗ ರಿಲೀಫ್ ಅನ್ನ ಹೊಂದುತ್ತಾ ಇದ್ದಾರೆ. ಈಗ ಇನ್ನಷ್ಟು ಹಡಗುಗಳ ಮೂಲಕವಾಗಿ ಗ್ಯಾಸ್ ಬರ್ತಾ ಇರೋದ್ರಿಂದಾಗಿ ಮತ್ತಷ್ಟು ರಿಲೀಫ್ ಆಗಬಹುದು. ಮಧ್ಯಪ್ರಾಚ್ಯದಿಂದ ಯುದ್ಧದಿಂದಾಗಿ ಭಾರತದ ಮೇಲೆ ಪರಿಣಾಮಗಳು ಬೀರ್ತಾ ಇದ್ದು ಕೆಲವೇ ಕ್ಷಣಗಳಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸಭೆಯನ್ನ ಕರೀತಾ ಇದ್ದಾರೆ. ದೆಹಲಿಯಲ್ಲಿ ಹಿರಿಯ ಅಧಿಕಾರಿಗಳ ಜೊತೆ ರಾಜನಾಥ್ ಸಭೆಯನ್ನ ಕರೆತಾ ಇದ್ದು ಮಧ್ಯಪ್ರಾಚ್ಯದಲ್ಲಿ ಆಗ್ತಾ ಇರುವಂತಹ ಯುದ್ಧದಿಂದಾಗಿ ಭಾರತದ ಮೇಲೆ ಸಾಕಷ್ಟು ಪರಿಣಾಮಗಳು ಬೀರ್ತಾ ಇದೆ. ಹಾಗಾಗಿ ಸಭೆಯನ್ನ ಕರೆದು ಹಿರಿಯ ಅಧಿಕಾರಿಗಳೊಟ್ಟಿಗೆ ಚರ್ಚೆಯನ್ನ ನಡೆಸಲಿದ್ದಾರೆ ರಾಜನಾಥ್ ಸಿಂಗ್. ಈ ಸಭೆಯಲ್ಲಿ ಹಲವು ನಾಯಕರು ಪಾಲ್ಗೊಳ್ತಾ ಇದ್ದು ಹಿರಿಯ ಅಧಿಕಾರಿಗಳ ಭಾಗಿಯಾಗ್ತಾ ಇದ್ದಾರೆ. ಈಗ ಆಮದಾಗಿರಬಹುದು, ರಫ್ತಾಗ್ತಾ ಇರುವಂಥದ್ದು ಸಾಕಷ್ಟು ಈಗಾಗಲೇ ಸಮಸ್ಯೆಗಳನ್ನು ತಲೆದೋರಿದೆ. ಆಮದು ಮಾಡ್ಕೊಳ್ತಾ ಇದ್ದಂತಹ ವಸ್ತುಗಳು ಯಾವುದೂ ಕೂಡ ಆನ್ ಟೈಮ್ಗೆ ಬರ್ತಾ ಇಲ್ಲ. ಇಲ್ಲಿಂದ ಕಳಿಸ್ತಾ ಇದ್ದಂತಹ ವಸ್ತುಗಳು ಕೂಡ ಬೇರೆ ಬೇರೆ ದೇಶಕ್ಕೆ ಆನ್ ಟೈಮ್ಗೆ ರಫ್ತಾಗ್ತಾ ಇಲ್ಲ. ಹಾಗಾಗಿ ಈ ಮೊಟ್ಟೆಲಾಗಿರಬಹುದು ಹಲವು ವಸ್ತುಗಳಲ್ಲೂ ಕೂಡ ಈಗಾಗಲೇ ಬೆಲೆ ಇಳಿಕೆಯನ್ನು ಗಣನೀಯವಾಗಿ ನಾವು ಗಮನಿಸ್ತಾ ಇದ್ದೇವೆ. ಇನ್ನು ಅಕ್ಕಿ ಕೂಡ ಏಕಾಏಕಿ ಈಗ ಕಡಿಮೆಯಾಗಿದೆ. ಹಾಗಾಗಿ ಸಾಧಕ ಬಾಧಕಗಳ ಬಗ್ಗೆ ಕಂಪ್ಲೀಟ್ ಆಗಿ ಇವತ್ತು ಅಧಿಕಾರಿಗಳೊಟ್ಟಿಗೆ ಮಾತುಕತೆಯನ್ನು ನಡೆಸ್ತಾರೆ.